ಯಾರೇ ಆದರೂ ಕೂಡ ನಮಗೆ 2 ಜಿಲ್ಲೆ ಇದೆ. ಒಂದು ನಾಗೇಂದ್ರ ನೇತೃತ್ವದಲ್ಲಿ, ಒಂದು ಜಮೀರ್ ಅವ್ರ ನೇತೃತ್ವದಲ್ಲಿ ಈ ಚುನಾವಣೆ ಎದುರಿಸ್ತೀವಿ. ಪಕ್ಷದ ಟಿಕೆಟ್ ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲ ಶಾಸಕರು, ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ಆಮೇಲೆ ನನಗೆ ನಂಬಿಕೆ ಇದೆ 100ಕ್ಕೆ 100 ಕಾಂಗ್ರೆಸ್ ಗೆಲ್ಲುತ್ತೆ. ಗೊಂದಲ ಏನಿಲ್ಲ, ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು, ಗೊಂದಲ ಏನಿಲ್ಲ. ಅಲ್ಲ, ನಮ್ಮನ್ನು ಕೇಳ್ತಾರಿಲ್ಲ ಅಂತಲ್ಲ, ಬಟ್ ಅದಕ್ಕೆ ನಮ್ಮ ಅಭಿಪ್ರಾಯನ ಮಂಡಿಸ್ತೀವಿ, ಹೈಕಮಾಂಡ್ ಮಂಡಿಸ್ತೀವಿ, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮಂಡಿಸ್ತೀವಿ, ಸಿದ್ದರಾಮಯ್ಯ ಸಾಹೇಬ್ರಿಗೂ, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮಂಡಿಸ್ತೀವಿ, ಅಲ್ಲಿ AICC ಇರ್ತಕ್ಕಂಥ ಜನರಲ್ ಸೆಕ್ರೆಟರಿಗಳು ಇರ್ಬೋದು, ವೇಣುಗೋಪಾಲ್ ಸಾಹೇಬ್ರು ಇರ್ಬೋದು, ಎಲ್ಲರಿಗೂ ಮಂಡಿಸ್ತೀವಿ. ಎಲ್ಲರ ಅಭಿಪ್ರಾಯಗಳನ್ನ ಕ್ರೋಢೀಕರಣ ಮಾಡಿ ಒಂದು ನಿರ್ಣಯ ಪಕ್ಷ ಬರುತ್ತೆ. 2 ಜಿಲ್ಲೆಗಳಲ್ಲಿ ನಾಯಕರು ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತಾರೆ. ಯಾಕಂದ್ರೆ ಕಳೆದ ಬಾರಿ ಉಪಚುನಾವಣೆ ಉಗ್ರಪ್ಪ ಅವರು 3 ಲಕ್ಷದಿಂದ ಗೆದ್ದು 50,000 ಸೋತು. ಮತ್ತೆ ಅದು ಈ ಬಾರಿ ಏನಾದ್ರು ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತಾರೆ. ಮತ್ತೆ ಅಲ್ಲ, ಈಗ ನೋಡಿ, ಉಗ್ರಪ್ಪ ಸಾಹೇಬರು ಸೋಲಿ ಕಾರಣ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿಲ್ಲ ಅಂತಲ್ಲ, ಆ ಟ್ರೆಂಡ್ ಆ ರೀತಿ ಸೆಟ್ ಆಯ್ತು. ನಿಮ್ಗೆ ಗೊತ್ತದ ಆಲ್ ಓವರ್ ಇಂಡಿಯಾ ಯಾಕೋಸ್ಕರ ಟ್ರೆಂಡ್ ಸೆಟ್ ಆಯ್ತು? ಆ ಒಂದು ಪುಲ್ವಾಮಾ ಅಟ್ಯಾಕ್ ಆಯ್ತು. ಆ ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಇಡೀ ದೇಶಕ್ಕೆ ಮೋದಿ ಸಾಹೇಬರು ಬಂದು ಸೈನಿಕರ ಮೇಲೆ ಓಟು ಕೊಡಿ ಅಂತ ಕೇಳಿರ್ತಕ್ಕಂಥ ನಿದರ್ಶನಗಳಿದಾವೆ. ಅದ್ರ ಬಗ್ಗೆ ಚರ್ಚೆ ಬೇಡ. ಅದಾದ್ಮೇಲೆ ಏನಾಯ್ತು ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಅಲ್ಲ, ಮುಗಿಸ್ತೇನೆ ಸರ್, ಅಲ್ಲ ಮುಗಿಸ್ತೇನೆ. ಆ ಒಂದು 300 kg RDX ಹೆಂಗೆ ಈ ದೇಶದ ಒಳಗಡೆ ಬಂತು ಅದ್ರ ಬಗ್ಗೆ ಚರ್ಚೆ ಆಗ್ಲಿಲ್ಲ. ಆ ವ್ಯಾನ್ ಅಲ್ಲೇ 3 ದಿನ ವ್ಯಾನ್ ಅಲ್ಲೇ ತಿರುಗಾಡ್ತಾ ಇತ್ತು, RDX ವ್ಯಾನು. ಅದ್ರ ಬಗ್ಗೆ ಇವತ್ತುವರೆಗೆ ಪತ್ತೆ ಹಚ್ಚಿಲ್ಲ. ಯಾವುದೇ ಕೇಂದ್ರ ಸರ್ಕಾರದ ಯಾವುದೇ ಒಂದು ಈ ತರದ ಘಟನೆಗಳ ಬಗ್ಗೆ ಅದ್ರ ಬಗ್ಗೆ ಮುಂದೆ ಯಾವ್ದು ವಿಚಾರಣೆ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ, ಹಂಗಾಗಿ ಮತ್ತೆ ನಾವು ಸೋಲಿ ಕಾರಣ. ಅಲ್ಲ, ಇಡೀ ಜಿಲ್ಲೆಯವ್ರು ಆಗ್ತಾರೆ, ಸ್ಥಳೀಯರ ಹೊರಗಿನ ಯಾರೇ ಇಡೀ ಜಿಲ್ಲೆಗಿದ್ರೆ ಅಲ್ಲ. ಈಗ ಅಲ್ಲಲ್ಲ, ಉಗ್ರಪ್ಪ ಸಾಹೇಬ್ರು ಕೂಡ ಮೋರಲೆಸ್ ಲೋಕಲ್ ಇದ್ದಂಗೆ. ಯಾಕಂದ್ರೆ ಅವ್ರು ಇಲ್ಲಿ ಬಂದು ಗೆದ್ದಾದ್ಮೇಲೆ ಲೋಕಲ್ ತಾನೆ. ಸೊ ನೀವು ಕೇಳಿರ್ತಕ್ಕಂಥ ಉದ್ದೇಶ ನಮ್ಮಲ್ಲಿ ಯಾರು ಅರ್ಜಿಗಳು ಹಾಕಿದ್ರೆ ಎಲ್ಲರೂ ಲೋಕಲ್ ಅವರೇ. ಈವನ್ ಇನ್ಕ್ಲೂಡಿಂಗ್ ಉಗ್ರಪ್ಪರು ಕೂಡ ಲೋಕಲ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಏನ್ ಸರ್, ನನಗೆ ಮಾಹಿತಿ ಇಲ್ಲ. ಗೋಪಾಲ್ ಕೃಷ್ಣ ಸಾಹೇಬ್ರ ಅಲ್ಲ, ನನಗೆ ಮಾಹಿತಿ ಇಲ್ಲ. ಸರ್, ಈ ಸಾರಿ MP ಚುನಾವಣೆಗೆ ಈ ಒಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಿಂದ ಇದೊಂದು ಟ್ರೆಂಡ್ ಸೆಟ್ ಮಾಡ್ಕೊಂಡಿದ್ದಾರೆ ಬಿಜೆಪಿ ಅವರು. ಇದರಿಂದ ಏನಾದ್ರು ಕಾಂಗ್ರೆಸ್ಗೆ ಹಿನ್ನಡೆ ಆಗ್ಬೋದಾ? ಹಿನ್ನಡೆ ಇಲ್ಲ ರೀ. ಈಗ ಅದೇ ಪ್ರೊಜೆಕ್ಷನ್ ಇರೋದು ಅದೇ. ಈಗ ನಾವು ಅದೇ ಹೇಳ್ತಿರೋದು, ರಾಮ ಮಂದಿರ ಇಶ್ಯೂ 20 ದಿನ ನಡೀತು. 9 ವರ್ಷ ರಾಮ ಮಂದಿರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಜಾಗದಲ್ಲಿ ಕೂಡ ಮಂದಿರ ಕಟ್ಟಿಲ್ಲ. ಜನಕ್ಕೆ ಇನ್ನಾದ್ರೂ ಮಾಹಿತಿ ಇಲ್ಲ. ಅದು ಎಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಆ ಜಾಗದಲ್ಲಿ ಕೂಡ ರಾಮ ಮಂದಿರ ಕಟ್ಟಿಲ್ಲ. ಬೇರೆ ಜಾಗದಲ್ಲಿ ರಾಮ ಮಂದಿರನ ಕಟ್ಟಿದ್ದಾರೆ, ಅದು ಅರ್ಧ ಕಟ್ಟಿದ್ದಾರೆ. ಅದಕ್ಕೆ ಲಕ್ಷಾಂತರ ಸಂಖ್ಯೆ ಜನ, ಅದು ಪಕ್ಷಾತೀತವಾಗಿರ್ಬೋದು, ವಿಭಿನ್ನವಾಗಿರ್ತಕ್ಕಂಥ ಜನರು ಅದಕ್ಕೆ ಇಟ್ಟಂಗಳಿಗೆ ಕಳಿಸಿರ್ತಕ್ಕಂಥ ಹಳೆಯ ಕಥೆನೂ ಇದಾವೆ. ಆ ಇಟ್ಟಂಗಳಿದ ಬಗ್ಗೆ ಇಲ್ಲಿವರೆಗೆ ಅಕೌಂಟ್ ಸಿಕ್ಕಿಲ್ಲ, ಅದ್ರ ಬಗ್ಗೆ ಚರ್ಚೆನೂ ಬೇಡ. ಆದ್ರೆ ಪ್ರೊಜೆಕ್ಷನ್ ಹೆಂಗಿತ್ತಂತಂದ್ರೆ ಇವರೇ ಅದನ್ನ ಕಟ್ಟಿದ್ದಾರೆ, ಇವರಿಂದನೇ ಆಯ್ತು ಅಂತ ಒಂದು ಬಿಂಬಿಸ್ತಕ್ಕಂಥದ್ದು ನಾವೆಲ್ಲ ನೋಡಿದೀವಿ. ಅವರು ಅದ್ರ ಮೇಲೆ ನಂಬಿಕೆ ಇರೋದು. ಈಗ ಅವರು ಮೋದಿ ಸಾಹೇಬರು ಸರ್ಕಾರ, ಬಿಜೆಪಿಯವ್ರ ಮೇಲೆ, ಅವ್ರ ಕಾರ್ಯಕ್ರಮ ಮೇಲೆ ನಂಬಿಕೆ ಇಲ್ಲ. ಈಗ ರಾಮ ಮಂದಿರನ್ನು ಕಟ್ಟಿದ್ದೀವಿ ನಾವು, ಹಿಂದೂವಾದಿಗಳು, ಹಿಂದೂ ಮುಸ್ಲಿಂ ಅನ್ನೋ ಒಂದು ಪದ ಬಿಟ್ರೆ ಬೇರೆ ಏನಿದೆ? ಯಾವ ವಿಚಾರ ಮಾತನಾಡ್ತಾರೆ ಹೇಳ್ರಿ? ಇಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರ್ ಕೂಡ ತಾವು ಕೇಳಿ ಸರ್, ತಾವು ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡ್ತೀರಾ, ಡಾಲರ್ ರೂಪಿನ ಬಗ್ಗೆ ಮಾತನಾಡ್ತೀರಾ, ಅಥವಾ GDP ಬಗ್ಗೆ ಮಾತನಾಡ್ತೀರಾ, ಬೇರೆ ದೇಶಕ್ಕೆ ನಮ್ಮ GDP ಹೋಲ್ಸ್ಕೊಂಡು ಮಾತನಾಡ್ತೀರಾ, ಇವತ್ತು ಮೋಟರ್ ಸೈಕಲ್ ಸೇಲ್ಸ್ ಬಗ್ಗೆ ಮಾತನಾಡ್ತೀರಾ, ಕಾರ್ ಸೇಲ್ಸ್ ಬಗ್ಗೆ ಮಾತನಾಡ್ತೀರಾ, ಮೆಡಿಸಿನ್ಸ್ ಎಕ್ಸ್ಪೆನ್ಸಿವ್ ಬಗ್ಗೆ ಮಾತನಾಡ್ತೀರಾ, ಓವರ್ ಆಲ್ ಇನ್ಫ್ಲೇಷನ್ ಬಗ್ಗೆ ಮಾತನಾಡ್ತೀರಾ, ಎಷ್ಟು ಮನೆಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತನಾಡ್ತೀರಾ, 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡ್ತೀರಾ, ಬುಲೆಟ್ ಟ್ರೈನ್ಗಳ ಬಗ್ಗೆ ಮಾತನಾಡ್ತೀರಾ, ಏನ್ ಮಾತನಾಡ್ತಾರ? ಅವ್ರು ಹೇಳಿರ್ತಕ್ಕಂಥ ಯಾವ್ದು ವಿಷಯಕ್ಕೂ ಇವತ್ತು ಅದ್ರ ಬಗ್ಗೆ ಉತ್ತರ ಇಲ್ಲ. ಹೇಳೋದು ಹಿಂಗೆ ಆರ್ಕಿ ಉತ್ತರಗಳು ಹೇಳಿ ಹೋಗ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.